ನೋಡಿ, ಇವತ್ತು ಬಾಂಬೆ ಸಾಗು ಯಾವ ರೀತಿ ಮಾಡೋದು ಅಂತ ತಿಳ್ಕೊಳ್ಳೋಣ. ನೋಡಿ, ಒಂದು ಸಣ್ಣ ಸಣ್ಣ ಆಲೂಗೆಡ್ಡೆ ಒಂದು 15ರಿಂದ 20 ತೊಗೊಂಡಿದ್ದೀನಿ. 3 ವಿಷಲ್ಲು ಒಡಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಬೇಕಾಗಿರೋದು ನೋಡಿ 3 ಟಮಾಟೆ, ಒಂದು 7 ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಶುಂಠಿ, ಉದ್ದಿನಬೇಳೆ, ಕಡಲೆಬೇಳೆ, ಸ್ವಲ್ಪ ಕಾಯಿ, ಕೊತ್ತಂಬರಿ ಸೊಪ್ಪು, 3 ಈರುಳ್ಳಿ. ನೋಡಿ ಈ ರೀತಿ ಇಟ್ಕೊಬೇಕು, ಆಯ್ತಾ? ನೋಡಿ, 1.5 ಸ್ಪೂನು ಧನಿಯಾ, ಸ್ವಲ್ಪ ಗರಂ ಮಸಾಲೆ, 1.5 ಸ್ಪೂನ್ ಖಾರದ ಪುಡಿ. ನೋಡಿ, ಎಣ್ಣೆ ಇಟ್ಕೊಂಡು ನಾನು ಸಾಸಿವೆ ಹಾಕ್ಕೊಂಡಿದ್ದೀನಿ, ಕಡಲೆಬೇಳೆ, ಉದ್ದಿನಬೇಳೆನೂ ಹಾಕ್ಕೊಂಡಿದ್ದೀನಿ. ನೋಡಿ, ಕರ್ಬೇವಿನ ಸೊಪ್ಪು ಮತ್ತು ಮೆಣಸಿನಕಾಯಿ ಹಾಕ್ಕೊತಾ ಇದ್ದೀನಿ. ನೋಡಿ, ಈರುಳ್ಳಿನೂ ಹಾಕ್ಕೊಂಡೆ, ಸ್ವಲ್ಪ ಫ್ರೈ ಆಗಬೇಕು. ನೋಡಿ, ಈ ರೀತಿ ಫ್ರೈ ಆದಮೇಲೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ಳಿ. ಸಿಂಪಲ್. ಬಾಂಬೆ ಸಾಗು ಅನ್ನೋದು ತುಂಬ ಚೆಂದ. ಚಪಾತಿ, ರೊಟ್ಟಿ, ದೋಸೆ ಇದಕ್ಕೆಲ್ಲ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ. ನೋಡಿ, ಈರುಳ್ಳಿ ಇಷ್ಟು ಫ್ರೈ ಆದಮೇಲೆ ನೀವು ಈ ಥರ ಟಮಾಟೆ ಹಾಕ್ಕೋಬೇಕು. ನೋಡಿ, ಇಟ್ಕೊಂಡಿದ್ದಂಥ ಗರಂ ಮಸಾಲೆನೂ, ಖಾರ ಪುಡಿ, ಧನಿಯಾ ಪುಡಿ 3 ಈ ರೀತಿ ಹಾಕ್ಕೊಂಬಿಡ್ಬೇಕು. ನೋಡಿ, ಇದಕ್ಕೆ 3 ಸ್ಪೂನಷ್ಟು ಕಡಲೆ ಇಡಬೇಕು. ಈ ರೀತಿ ನೀರು ಹಾಕಿ ಕ್ಲೀನಾಗಿ ಕಲಿಸ್ಕೊಂಡಿರ್ಬೇಕು ಗಂಟಿಲ್ದಲೆ. ನೋಡಿ, ಹಾಕ್ತಾಯಿದ್ದೀನಿ. ಸ್ವಲ್ಪ ಇದಕ್ಕೇನು ಫ್ರೈಗೆ ಏನು ಮಾಡ್ಕೊಳ್ಳೋದು ಬೇಡ, ಇಷ್ಟು ಮಾಡ್ಕೊಂಬಿಟ್ರೆ ತುಂಬ ಚೆನ್ನಾಗುತ್ತೆ. 2 ಲೋಟದಷ್ಟು ನೀರು ಹಾಕ್ಬೇಕೀಗ. ಆಗೋಯ್ತು. ಇದು ಸ್ವಲ್ಪ ಲೇಟ್ ಆಗೋದು ಇದು ಮಾಡೋಕ್ಕೆ, ಬಟ್ ಸೂಪರ್ ಆಗಿರುತ್ತೆ. ನೋಡಿ, ಆಲೂಗೆಡ್ಡೆನ ಕ್ಲೀನಾಗಿ ಈ ಮುದ್ದೆ ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಲೀನಾಗಿ ಪ್ರೆಸ್ ಮಾಡಿ. ನೋಡಿ, ಈ ಟೈಪ್ ಇರಬೇಕು. ಬಾಂಬೆ ಸಾಗಿಗೆ ಒಂಚೂರು ದಪ್ಪ ಇರಬಾರ್ದು. ನೋಡಿ, ಈ ರೀತಿನ ಕ್ಲೀನಾಗಿ ಹಾಕೊಬೇಕು. ಹಾಗೆ ಸ್ವಲ್ಪನೂ ದಪ್ಪ ಇರಬಾರ್ದು ಆಲೂಗೆಡ್ಡೆ. ಕ್ಲೀನಾಗಿ ಇದು ಮಾಡ್ಕೊಂಡು ಹಾಗೆ ಸ್ವಲ್ಪ ನೀರು ಕಡಿಮೆ ಬೇಕು ಹಾಕ್ಕೊತಾ ಇದ್ದೀನಿ. ಕಾಯಿ, ಕೊತ್ತಂಬರಿ ಸೊಪ್ಪು, ಇಷ್ಟೇ ಸಿಂಪಲ್ ಆಗಿ ಮಾಡ್ಕೊಂಡ್ಬಿಟ್ರೆ 3 ಹೊತ್ತು ತಿನ್ಬೋದು. ಬೆಳಗ್ಗೆ ಚಪಾತಿ, ಮಧ್ಯಾಹ್ನ ರೋಟಿ, ರಾತ್ರಿ ಏನು ಬೇಕದು. ನೋಡಿ, ಈ ರೀತಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಸಿಂಪಲಾಗಿ ಮಾಡ್ಕೊಬೋದು. ಆರಾಮಾಗಿ 2ರಿಂದ 3 ಹೊತ್ತು ಕ್ಲೀನಾಗಿ ತಿನ್ಕೊಬೋದು. ಮನೇಲಿ ಅಡುಗೆ ಮಾಡೋದು ತಲೆ ಬಿಸಿನೇ ಇರಲ್ಲ. ನೋಡಿ.